ಓಕೆ ಗೈಸ್, ರೀಸೆಂಟ್ಲಿ ನಡೆದಿರುವಂತಹ ಒಂದು ಕೇಸ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೃಜನ್ ಎಂಬ 25 ವರ್ಷದ ಯುವಕ ತೀರ್ಥಹಳ್ಳಿಯ ಭರತ್ ಫೈನಾನ್ಸ್ ಅಲ್ಲಿ ಈತ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಇನ್ನು ಈ ಒಂದು ಫೈನಾನ್ಸ್ ನಲ್ಲಿ ಸೌಮ್ಯ ಎಂಬ ಯುವತಿಯ ತಾಯಿಯು ಕೂಡ ಇಲ್ಲಿ ಲೋನ್ ಅನ್ನ ಮಾಡಿರ್ತಾಳೆ. ಇನ್ನು ಕಲೆಕ್ಷನ್ ಮೇಲೆ ಫಾಲೋ ಅಪ್ ಕೂಡ ಇದ್ದೇ ಇರುತ್ತೆ. ಸೊ ಇದರಿಂದಾಗಿ ಸೌಮ್ಯಾಳ ನಂಬರು ಕೂಡ ಈತನ ಬಳಿ ಇರುತ್ತೆ. ಈತ ಆಕೆಗೆ ಮೆಸೇಜ್ ಅನ್ನು ಕೂಡ ಇಲ್ಲಿ ಮಾಡ್ತಿರ್ತಾನೆ. ಹೀಗೆ ಇಬ್ಬರ ನಡುವೆ ಪರಿಚಯ ಕೂಡ ಆಗತ್ತೆ. ಸೊ ಪರಿಚಯದಿಂದ ಇಲ್ಲಿ ಲವ್ ಆಗಿ ನಂತರ ಈಕೆ ತನ್ನ ಒಂದು ಪ್ರೈವೇಟ್ ಫೋಟೋಗಳನ್ನು ಕೂಡ ಆತನಿಗೆ ಕಳಿಸಿರ್ತಾಳೆ. ಹೀಗೆ ಇವರ ಲವ್ ಬಂದ್ಬಿಟ್ಟು 6 ತಿಂಗಳಿನ ಕಾಲ ಆಗತ್ತೆ. ಇನ್ನು ಈ ಒಂದು ವಿಚಾರ ಅವರ ಮನೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಬಟ್ ಇಲ್ಲಿ ಹುಡುಗಿ ಮನೆಯಿಂದ ಯಾವುದೇ ರೀತಿಯ ಆಬ್ಜೆಕ್ಷನ್ ಇರೋದಿಲ್ಲ. ಬಟ್ ಇಲ್ಲಿ ಸೃಜನ್ನ ತಾಯಿ ಆಕೆ ಕೆಳಜಾತಿಯ ಹುಡುಗಿ ಅಂತ ಅನ್ಕೊಂಡು ಈ ಮದುವೆ ಬೇಡ ಅಂತ ಆಕೆ ಹೇಳ್ತಾಳೆ. ಇನ್ನು ಈ ಒಂದು ಟೈಮ್ ನಲ್ಲಿ ಈತನಿಗೆ ತೀರ್ಥಹಳ್ಳಿಯಿಂದ ಹೊನ್ನಳ್ಳಿ ಬ್ರಾಂಚ್ಗೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಅಂಡ್ ಈತನಿಗೂ ಕೂಡ ಲವ್ ಬೋರಿಂಗ್ ಅಂತ ಅನ್ಸಿರ್ಬೋದು. ಸೊ ಇದರಿಂದಾಗಿ ಮನೆಯವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಬ್ರು ಫ್ರೆಂಡ್ ಆಗಿ ಇರೋಣ ಅಂತ ಈತ ಆಕೆಗೆ ಹೇಳಿರ್ತಾನೆ. ಬಟ್ ಸೌಮ್ಯ ಇದಕ್ಕೆ ರೆಡಿ ಇಲ್ಲ. ಯಾಕಂತಂದ್ರೆ ಇವರಿಬ್ಬರ ವಿಚಾರ ಬಂದ್ಬಿಟ್ಟು ಊರಿನ ಜನರಿಗೆಲ್ಲ ಗೊತ್ತಿರತ್ತೆ. ಸೊ ಇದರಿಂದಾಗಿ ತಾನು ಆತನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಹೇಳಿರ್ತಾಳೆ. ಹೀಗೆ ಇವರಿಬ್ಬರ ಲವ್ ಬಂದ್ಬಿಟ್ಟು 2.5 ವರ್ಷಗಳ ಕಾಲ ನಡೆಯುತ್ತೆ. ಇನ್ನು ರೀಸೆಂಟ್ಲಿ ಈತನಿಗೆ 6 ತಿಂಗಳಿನ ಹಿಂದೆ ಹೊನ್ನಳ್ಳಿಯಿಂದ ಸಾಗರ ಬ್ರಾಂಚ್ಗೆ ಟ್ರಾನ್ಸ್ಫರ್ ಕೂಡ ಆಗ್ತಾನೆ. ಇನ್ನು ಈ ಒಂದು ಟೈಮ್ ನಲ್ಲಿ ಈತ ಇನ್ನೊಂದು ಹುಡುಗಿಯನ್ನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಇನ್ನು ಈ ಒಂದು ವಿಚಾರ ಗೊತ್ತಾದಂತ ಸೌಮ್ಯ ವಿಷ ಕುಡಿದು ಸೂಸೈಡ್ ಮಾಡ್ಕೊಂಡ್ಲಿಕ್ಕೂ ಕೂಡ ಹೋಗ್ತಾಳೆ. ಕೂಡಲೇ ಅವಳನ್ನ ಮಣಿಪಾಲ್ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅದಾದ ನಂತರ ಆಕೆ ಗುಣಮುಖಳಾಗಿ ಬಂದ ನಂತರ ಈ ಒಂದು ವಿಚಾರ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಹೋಗುತ್ತೆ. ಆಗ ಪೊಲೀಸರು ಸೃಜನ್ನನ್ನ ಕರೆ ತಂದು ಮದುವೆ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ. ತಾನು 6 ತಿಂಗಳಿನ ನಂತರ ಮದುವೆಯಾಗುವುದಾಗಿ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಆತ ಬರೆದು ಕೊಡ್ತಾನೆ. ಇದಾದ ಕೆಲ ದಿನಗಳ ನಂತರ ಸೃಜನ್ ಹೊಸಲ್ ಅವರು ಸೌಮ್ಯಗೆ ಕಾಲ್ ಮಾಡಿಬಿಟ್ಟು ತಾನು ಸೃಜನ್ನ ಮದುವೆಯಾಗುವುದಾಗಿ ಹೇಳ್ತಾಳೆ. ಆಗ ಸ್ಟೇಷನ್ ನಲ್ಲಿ ಆಗಿರುವಂತಹ ಎಲ್ಲಾ ವಿಚಾರವನ್ನ ಆಕೆಗೆ ಹೇಳಿದಾಗ ಆಕೆ ಇದನ್ನ ನಂಬಲಿಕ್ಕೂ ಕೂಡ ರೆಡಿ ಇರಲ್ಲ. ಅಂಡ್ ತಾನು ಸೃಜನ್ನನ್ನ ಬಿಡುವುದಿಲ್ಲ ಅಂತನೂ ಕೂಡ ಆಕೆ ಹೇಳ್ತಾಳೆ. ಆಗ ಸೌಮ್ಯ ಈ ಒಂದು ವಿಷಯವನ್ನ ತನ್ನ ಮನೆಯವರಿಗೆ ಹೇಳಿದಾಗ ಸೌಮ್ಯಳ ತಾಯಿ ಸೃಜನ್ನ ಮನೆಗೆ ಹೋಗ್ಬಿಟ್ಟು ಗಲಾಟೆಯನ್ನು ಕೂಡ ಮಾಡ್ತಾರೆ. ಆಗ ಸೃಜನ್ ತಾನು ತಮಾಷೆಯನ್ನ ಮಾಡಿದೆ, ಈ ರೀತಿ ಹೇಳಿದ್ರೆ ಅವಳು ಏನು ಹೇಳ್ತಾಳೆ ಅಂತ ನೋಡ್ಬೇಕಿತ್ತು ಅಂತ ಹೇಳ್ತಾನೆ. ಅದಾದ ನಂತರ ತನ್ನನ್ನ ಮದುವೆಯಾಗುವಂತ ಆಗಾಗ ಸೃಜನ್ಗೆ ಸೌಮ್ಯ ಹೇಳ್ತಾನೆ ಇರ್ತಾಳೆ. 30 ಜೂನ್ದಂದು ಮನೆಯಿಂದ ಸೌಮ್ಯ ಸಾಗರಕ್ಕೆ ಬರ್ತಾಳೆ. ಅಂತಂದ್ರೆ ಕೊಪ್ಪದಿಂದ ಸಾಗರಕ್ಕೆ ಈತನನ್ನ ಮೀಟ್ ಆಗ್ಲಿಕ್ಕೆ ಬರ್ತಾಳೆ. ಇನ್ನೊಂದು ಹುಡುಗಿಯ ರಿಲೇಶನ್ಶಿಪ್ ನ ವಿಚಾರವಾಗಿ ಇಬ್ಬರ ನಡುವೆ ಜಗಳವೂ ಕೂಡ ಆಗತ್ತೆ. ಅದಾದ ನಂತರ ಸೌಮ್ಯ ರಿಟರ್ನ್ ತನ್ನ ಮನೆಗೆ ವಾಪಸ್ ಬರ್ತಾಳೆ. ನಂತರ ಜುಲೈ 2ಕ್ಕೆ ಮತ್ತೆ ಆಕೆ ಸಾಗರಕ್ಕೆ ಹೋಗ್ತಾಳೆ. ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆಗೆ ಸೃಜನ್ಗೆ ಕಾಲ್ ಮಾಡಿಬಿಟ್ಟು ತನ್ನನ್ನ ಮೀಟ್ ಆಗುವಂತ ಹೇಳ್ತಾಳೆ. ನನಗೆ ಮೀಟ್ ಆಗೋದಿಕ್ಕೆ ಆಗೋದಿಲ್ಲ, ನೀನು ರಿಟರ್ನ್ ಮನೆಗೆ ಹೋಗು ಅಂತ ಇಲ್ಲಿ ಸೃಜನ್ ಹೇಳ್ತಾನೆ. ನೀನು ಇವಾಗ ಬರ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಆಫೀಸ್ಗೆ ಬಂದ್ಬಿಟ್ಟು ನಾನು ಗಲಾಟೆಯನ್ನ ಮಾಡ್ತೀನಿ ಅಂತ ಹೇಳಿದಾಗ ಸೃಜನ್ ನನಗೆ ಸ್ವಲ್ಪ ಕೆಲಸ ಇದೆ, ಲೇಟ್ ಆಗತ್ತೆ ಅಂತ ಹೇಳ್ತಾನೆ. ಆ ನಂತರ ಮಧ್ಯಾಹ್ನ 3 ಗಂಟೆಗೆ ಸಿಗ್ತಾನೆ. ನೀನು ರಿಟರ್ನ್ ಮನೆಗೆ ಹೋಗು ಅಂತ ಸೌಮ್ಯಗೆ ಹೇಳ್ತಾನೆ. ಬಟ್ ಇಲ್ಲಿ ಸೌಮ್ಯ ರಿಟರ್ನ್ ಮನೆಗೆ ಹೋಗ್ಲಿಕ್ಕೆ ರೆಡಿ ಇರಲ್ಲ. ಆಗ ಸಾಗರದಿಂದ ರಿಪ್ಪನ್ಪೇಟೆಯವರೆಗೂ ತನ್ನ ಒಂದು ಟಿವಿಎಸ್ ಬೈಕ್ ನಲ್ಲಿ ಆಕೆಯನ್ನ ಕರೆದುಕೊಂಡು ಬರ್ತಾನೆ. ಸೊ ಹಾಗೆ ಬರ್ತಾ ಅರ್ಧ ದಾರಿಯಲ್ಲಿ ನಿಲ್ಲಿಸಿ, ಸೊ ನೀನು ಇಲ್ಲಿಂದ ಬಸ್ ನಲ್ಲಿ ನಿಮ್ಮ ಮನೆಗೆ ಹೋಗುವ ಅಂತ ಇಲ್ಲಿ ಸೃಜನ್ ಹೇಳ್ತಾನೆ. ಆಗ ಸೌಮ್ಯ ನಾನು ಸಾಗರಕ್ಕೆ ಬರ್ತೀನಿ ಅಂತ ಹೇಳಿ ಗಲಾಟೆಯನ್ನು ಕೂಡ ಮಾಡ್ತಾಳೆ. ಅಲ್ಲಿಂದ ಆಕೆ ರಿಟರ್ನ್ ಅರ್ಧ ಕಿಲೋಮೀಟರ್ನಷ್ಟು ನಡೆದುಕೊಂಡು ಬರ್ತಾಳೆ. ಅಂಡ್ ಆತ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಂಡ್ ಇಬ್ಬರ ನಡುವೆ ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ. ಇನ್ನು ಆ ಒಂದು ಜಾಗದಲ್ಲಿ ಅಷ್ಟೊಂದು ಜನ ಯಾರು ಕೂಡ ಇರಲ್ಲ. ಅಂಡ್ ಯಾವುದೇ ವೆಹಿಕಲ್ಸ್ ಗಳು ಕೂಡ ಆ ಒಂದು ಜಾಗದಲ್ಲಿ ಓಡಾಡ್ತಿರಲ್ಲ. ಸೊ ಆತ ಸೌಮ್ಯಗೆ ಮುಷ್ಟಿ ಕಟ್ಟಿ ಹೊಡೆದಾಗ ಸೌಮ್ಯ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬೀಳ್ತಾಳೆ. ತಕ್ಷಣ 10ರಿಂದ 20 ಮೀಟರ್ನಷ್ಟು ಪಕ್ಕದಲ್ಲಿ ಒಂದು ಕಾಡು ಕೂಡ ಇರುತ್ತೆ. ಅಲ್ಲಿಗೆ ಆಕೆಯನ್ನು ಎಳ್ಕೊಂಡು ಹೋಗ್ತಾನೆ. ಆಗ ಅವಳು ಸ್ವಲ್ಪ ಕಾನ್ಶಿಯಸ್ ಆಗ್ತಾಳೆ ಅಂಡ್ ಮಾತನಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಕುತ್ತಿಗೆಯನ್ನು ಹಿಚಕ್ಲಿಕ್ಕೆ ಹೋದಾಗ ಆಕೆ ಅಲ್ಲಿಗೆ ಬೀಳ್ತಾಳೆ. ಅವಳ ಕುತ್ತಿಗೆಯ ಮೇಲೆ ಕಾಲಿಟ್ಟು ಅವಳ ಪ್ರಾಣ ಹೋಗುವವರೆಗೂ ಕೂಡ ಆಕೆಯನ್ನು ತುಳಿದು ಆತ ಸಾಯಿಸ್ತಾನೆ. ನಂತರ ಬಾಡಿನ ಅಲ್ಲೇ ಒಳಗೆ ಸರಿಸ್ಬಿಟ್ಟು ಮತ್ತೆ ವಾಪಸ್ ಆತ ಆಫೀಸ್ಗೆ ಹೋಗ್ತಾನೆ. ಆ ದಿನ ಕಲೆಕ್ಟ್ ಆಗಿರುವಂತಹ ಒಂದು ಅಮೌಂಟ್ ಅನ್ನು ಆಫೀಸ್ ನಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ತನ್ನ ಒಂದು ಕಾರು ಕೂಡ ಇರುತ್ತೆ, ಆ ಒಂದು ಕಾರನ್ನ ತೆಗೆದುಕೊಂಡು ಆ ಒಂದು ಬಾಡಿ ಇರುವಂತಹ ಒಂದು ಜಾಗಕ್ಕೆ ಆತ ಹೋಗ್ತಾನೆ. ಆ ಬಾಡಿನ ತನ್ನ ಕಾರ್ ಡಿಕ್ಕಿನಲ್ಲಿ ಹಾಕೊಂಡು ಅಲ್ಲೇ ಆನಂದ್ಪುರ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಏನೋ ಪೈಪ್ಲೈನ್ ಹಾಕ್ತಾ ಇರ್ತಾರೆ. ಅಲ್ಲಿಗೆ ಬಾಡಿಯನ್ನ ಎಸ್ಬಿಟ್ಟು ಮಣ್ಣು ಜಲ್ಲಿ ಎಲ್ಲವನ್ನು ಕೂಡ ಅದಕ್ಕೆ ಮುಚ್ಚಿಬಿಟ್ಟು ತನ್ನ ಪಾಡಿಗೆ ಆತ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ಎಷ್ಟೊತ್ತಾದ್ರೂ ಸೌಮ್ಯ ಬಂದಿಲ್ಲ ಅನ್ಕೊಂಡು ಅವರ ಮನೆಯವರು ಎಲ್ಲಾ ಕಡೆ ಹುಡುಕ್ತಾ ಇರ್ತಾಳೆ. ಅಂಡ್ ಅವಳ ನಂಬರ್ಗೆ ಕಾಲ್ ಮಾಡಿದ್ರು ಕೂಡ ಆ ನಂಬರ್ ಬಂದ್ಬಿಟ್ಟು ಇಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಆಗ ಸೌಮ್ಯ ಆಗ ಸೃಜನ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಸೃಜನ್ ಆಕೆ ಸಾಗರಕ್ಕೆ ಬಂದಿದ್ಲು, ನಾನೇ ಆಕೆಯನ್ನ ಬಸ್ ನಲ್ಲಿ ಹಚ್ಚಿ ಕಳಿಸಿ ಕೊಟ್ಟಿದ್ದೇನೆ ಅಂತ ಆತ ಇಲ್ಲಿ ಹೇಳ್ತಾನೆ. ನಂತರ ಅವಳನ್ನ ಎಲ್ಲಾ ಕಡೆ ಹುಡ್ಕೋಕೆ ಶುರು ಮಾಡ್ತಾಳೆ. ಅಂಡ್ ಅವಳ ಫ್ರೆಂಡ್ಸ್ ಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಎಲ್ಲಿಯೂ ಕೂಡ ಸೌಮ್ಯ ಸಿಗಲ್ಲ. ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾಳೆ. ಅಂಡ್ ಸೌಮ್ಯಳ ಅಕ್ಕ ಇಲ್ಲಿ ಸೃಜನ್ನ ಬಗ್ಗೆನೂ ಕೂಡ ಪೊಲೀಸರ ಬಳಿ ಹೇಳ್ತಾಳೆ. ನಂತರ ಪೊಲೀಸರು ಇಲ್ಲಿ ಸೃಜನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸೌಮ್ಯಳ ಅಕ್ಕನಿಗೆ ಯಾವ ರೀತಿ ಹೇಳಿರ್ತಾನೋ ಅದೇ ರೀತಿ ಪೊಲೀಸರಿಗೂ ಕೂಡ ಹೇಳ್ತಾನೆ. ಆ ನಂತರ ಪೊಲೀಸರು ಸೌಮ್ಯಳ ಕಾಲ್ ಡೀಟೇಲ್ಸ್ ಎಲ್ಲವನ್ನ ಚೆಕ್ ಮಾಡಿದಾಗ 1:30ರಿಂದ 3 ಗಂಟೆಯ ತನಕ ಅತಿ ಹೆಚ್ಚು ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ದು ಸೃಜನ್ ಆಗಿರ್ತಾನೆ. ಅಂಡ್ ಇಬ್ಬರ ನೆಟ್ವರ್ಕ್ ಕೂಡ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೊ ಇದರಿಂದಾಗಿ ಪೊಲೀಸರು ಸೃಜನ್ ಅನ್ನ ಕರೆತಂದು
ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಸೃಜನ್ ನಡೆದಿರುವಂತಹ ಎಲ್ಲಾ ಇನ್ಸಿಡೆಂಟ್ ಗಳನ್ನ ಪೊಲೀಸರ ಮುಂದೆ ಬಾಯ್ಬಿಡುತ್ತಾನೆ. ಇನ್ನು ಪೊಲೀಸರು ಎಲ್ಲಾ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಈತನನ್ನ ಬಂಧಿಸ್ತಾರೆ. ಇನ್ನು ನನ್ನ ಪ್ರಕಾರ ಈ ಒಂದು ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಪೊಲೀಸರಿಗೆ ಇಷ್ಟೊಂದು ಟೈಮ್ ಬೇಕಿಲ್ಲ, ಬಟ್ ಇದೀಗ ಎಲ್ಲ ಸತ್ಯಾಸತ್ಯತೆಗಳು ಹೊರಬಂದಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.